ಹೇಳಮ್ಮ. ಚಟ್ನಿ ಮಾಡಿದ್ಯಾ? ಎಲ್ಲಿ ಮಾಡಿದ್ಯಾ? ಹಂಗಾರೆ ಚಟ್ನಿನೇ ಹಾಕೋದಲ್ವಾ ನಂಗೆ? ಓ, ಗಿಣ್ಣ ಮತ್ತೆ ಚಟ್ನಿ ಮಿಕ್ಸು ನಿಂಗೆ ಹಾಕ್ಲಾ ಈಗ? ನೀನ್ ಫಸ್ಟ್ ತಿನ್ ತೋರ್ಸು, ಆಮೇಲೆ ನಾನು ತಿಂತೀನಿ, ಆಯ್ತಾ? ಅಮ್ಮ ಚಟ್ನಿ ಅಲ್ಲಮ್ಮ ಈಗ ಮಾಡ್ಬೇಕಾ? ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಗಾಯ್ಸ್. ಲಾಸ್ಟ್ ವ್ಲಾಗ್ ಅಲ್ಲಿ ನೋಡಿದ್ರಿ ನಾವ್ ಅಮ್ಮ ರಾತ್ರಿ ಹಂಗೆ ಗಿಣ್ಣ ಮಾಡ್ತಿದ್ರು. ಇವಾಗ ರೊಟ್ಟಿಗೆ ಈಗ ಗಿಣ್ಣ ಮಾಡಿ ಕೊಟ್ಟವ್ರೆ ಗೈಸ್. ಚಲೋ ಬ್ಯಾಟಿಂಗ್ ಮಾಡುವ ಗಿಣ್ಣ ವಿತ್ ರೊಟ್ಟಿ. ಯಾರ್ಯಾರಿಗೆ ಇಷ್ಟ ಗೈಸ್ ಕಮೆಂಟ್ ಮಾಡಿ. ಅಹೋ ಹೋ ಹೋ. ಏನ್ ಗೊತ್ತಾ, ಗಿಣ್ಣನ ಹಂಗೆ ತಿಂದ್ರೇನೆ ಚಂದ. ಬಟ್ ನೀನ್ ಚಟ್ನಿ ಮಾಡಿಲ್ವಲ್ಲ? ನೀನ್ ರಾತ್ರಿ ಏನಂದೆ? ಈಗ ಅಣ್ಣ ಪಪ್ಪಂಗೆಲ್ಲ ಚಟ್ನಿ ಮಾಡ್ತೀನಿ. ಅಮ್ಮ ನಂಗೂ ಚಟ್ನಿ ಮಾಡು. ಟೈಮ್ ಆಗುತ್ತೆ, ಲೇಟ್ ಆಗುತ್ತೆ ಗೈಸ್. ಆದ್ರೂ ನಿಜ ಗೈಸ್, ಗಿಣ್ಣನ ಹಂಗೆ ತಿನ್ನಕ್ ನಂಗೆ ತುಂಬಾನೇ ಇಷ್ಟ. ಈ ರೊಟ್ಟಿಗೆಲ್ಲ ಸ್ವೀಟ್ ಎಲ್ಲ ಪಕ್ಕ ಆಗೈತಮ್ಮ. ಬೆಲ್ಲ ಹಾಕ್ತಾ ಮತ್ತೆ ಗೈಸ್. ಮಂಗ್ಳೂರ್ಗೆ ಹೋಗಿ ಬಂದಾದ್ಮೇಲೆ ಕಾರ್ ಅಂತೂ ಫುಲ್ಲು ಧೂಳು ಮಣ್ಣೆಲ್ಲ ಆಗ್ಬಿಟ್ಟೈತೆ. ಈಗ ಕಾರನ್ನು ಈಗ ವಾಶ್ ಬೇರೆ ಮಾಡಿಸ್ಬೇಕು. ಜೊತೆಗೆ ನಮ್ ಗಾನವಿಗೆ ಕಾಲೇಜಿಗೂ ಬಿಡ್ಬೇಕು. ಹಂಗೆ ಅವಳಿಗೆ ಕಾಲೇಜಿಗೆ ಬಿಟ್ಬಿಟ್ಟು ಮತ್ತೊಂದು ಬೇರೆ ಕೆಲಸ ಐತೆ, ಹಾಸ್ಪಿಟಲ್ ಕಡೆಗೆ ಬೇರೆ ಹೋಗ್ಬೇಕು, SSM ಹಾಸ್ಪಿಟಲ್ಗೆ. ಸೊ ಅಲ್ಲಿ ಒಂದು ಲೆಟರ್ ಬೇಕಿತ್ತು ಡಾಕ್ಟರ್ ಕಡೆಯಿಂದ ರಿಲೇಟೆಡ್ ಟು ಇನ್ಶೂರೆನ್ಸ್ದು. ಫುಲ್ಲು ಅತ್ಲ ಹೊರಗಡೆ ತಕ್ಕ ಗೈಸ್. ಆದ್ರೂ ಫಿಶ್ ತಗೊಂಡ್ ಬಂದಿದ್ವಲ್ಲ, ಗ್ಲಾಸ್ ಏರಿಸ್ಬಿಡ ತೆಗಿ ಗೈಸ್. ಆದ್ರೂ ಕಾರಲ್ಲಿ ಫಿಶ್ ತಗೊಂಡ್ ಬಂದಿದ್ವಲ್ಲ, ಕಾರ್ ಒಳಗಡೆ ಎಲ್ಲ ಫುಲ್ಲು ಫಿಶ್ ಸ್ಮೆಲ್, ಘಮ ಘಮ ಅಂತ ಐತೆ ಫಿಶ್ ಇನ್ ಸ್ಮೆಲ್ ಗನಲ್ವಾ ಗೈಸ್. ಅದಕ್ಕೆ ಇವಾಗ ವಿಂಡೋನ ಈಗ ಕ್ಲೋಸ್ ಮಾಡಿಲ್ಲ, ಓಪನ್ ಮಾಡಿದೀವಿ. ಅವ್ರೆ ನಿಮ್ ಟೀಚರ್ ಅವ್ರೇ ಇಲ್ಲಿಂದಾನೆ ಸೈನ್ ಹಾಕಿಸ್ಕಂಗಾರೆ. ಹಾ ಸರಿ ಆಯ್ತು, ಬಾಯ್ ಗೈಸ್. ನಮ್ ಗಾನವಿಗೆ ಕ್ಲಾಸ್ಗಳಿಲ್ಲ. ಅದೇ ಮಾಮೂಲಿ ಲಾಸ್ಟಿಗೆ ಅದು ಇದು ರಿಪೋರ್ಟ್ ಸಬ್ಮಿಷನ್, ಆಮೇಲೆ ಅದು ಇದು ಸಿಗ್ನೇಚರ್ ಹಾಕ್ಸ್ಕೊಳ್ಳೋದು ಎಲ್ಲ ಇರುತ್ತಲ್ಲ ಗೈಸ್. ಒಂದು ಫಾರ್ಮ್ ಕೊಡ್ಬೇಕಿತ್ತು ಹಾಸ್ಪಿಟಲ್ಗೆ, ಅದು ಹೋಗಿ ಕೊಟ್ಟಾಯ್ತಾ ಗೈಸ್. ಆ ಕೆಲಸ ಈಗ ಮುಗೀತು. ಮತ್ತೊಂದು 2 ದಿನ ಬಿಟ್ಟು ಬರ್ಬೇಕು ಇಲ್ಲಿಗೆ, ರಿಲೇಟೆಡ್ ಟು ಇನ್ಶೂರೆನ್ಸ್ ಬಗ್ಗೆ. ಬಾ, 2 ದಿನ ಬಿಟ್ಟು ಸಿಗುತ್ತಂತದ್ದು. ಪಕ್ಕ ಹೇಳಿದ್ರು. ಫೋನ್ ನಂಬರ್ ಇಸ್ಕೊಂಡವ್ರೆ, ಫೋನ್ ಮಾಡ್ತೀನಿ ಅವಾಗ ಬನ್ನಿ. ತಗೈತೆ ಅಲ್ಲಿ ಹಿಂದಕ್ಕಿಡು, ಮರಿಬೇಡಿ, ಮಿಸ್ ಮಾಡಬೇಡಿ ಅಂದ್ಬಿಟ್ಟು ಮಾಡಿಕೊಡ್ತೀನಿ ಅಂದ್ರೆ. ಗೈಸ್, ಕಾರ್ ವಾಶಿಗೆ ಈಗ ತಗೊಂಡ್ ಬಂದಿದೀವಿ. ಎಲ್ಲಿ ಅಂದ್ರೆ ಮಾಮೂಲಿ ವೀಲ್ ಅಲೈನ್ಮೆಂಟ್ ಮಾಡಿಸ್ತೀವಲ್ಲ, ಇಲ್ಲೇ ಪಕ್ಕದಲ್ಲೇ ಕಾರ್ ವಾಶ್ ಮಾಡ್ತಾರೆ. ಇಲ್ಲಿಗೆ ಈಗ ತಗೊಂಡ್ ಬಂದಿದೀವಿ. ಅಣ್ಣ ಡೀಸೆಲ್ 2222 ಹಾಕಿ. ಡೀಸೆಲ್? ಡೀಸೆಲ್. ಇಲ್ಲ ಗೈಸ್, ಮ್ಯಾಟ್ ಫುಲ್ಲು ಡ್ರೈ. ನೋಡಿಲಿ, ಮ್ಯಾಟ್ ಫುಲ್ಲು ಡ್ರೈ ಆಗಿರ್ಲಿಲ್ಲ. ಅಲ್ಲೇನಾದ್ರು ಡ್ರೈ ಮಾಡಕ್ ಬಿಟ್ಟಿದ್ರೆ ತುಂಬಾ ಹೊತ್ತು ಆಗುತ್ತೆ ಅಂದ್ಬಿಟ್ಟು ಮ್ಯಾಟನ್ನ ಡಿಕ್ಕಿಗೆ ತಗೊಂಡ್ ಬಂದಿದ್ವಿ. ಇವಾಗ ಇಲ್ಲೇ ಬಿಸಿಲಿಗೆ ಇಟ್ಟು ಆಯ್ತು. ನೋಡಿಲಿ, ನೀರು ಸೋರ್ತಾನೆ ಐತಿ ಇಲ್ಲಿ. ಮತ್ತೊಂದು ಕೊಡಿಲಿ, ಸೀಟ್ ಮೇಲೆ ಹಾಕಣ. ಸೀಟ್ ಮೇಲೆ ಹಾಕ. ಇದು ಡೀಸೆಲ್ ಪಾಪ 2222 ಹಾಕ್ಸಿದ್ವಿ. 222 ಡಬಲ್ ಟು. ಆಮೇಲೆ ಇದ್ರದ್ದು 400 ರೂಪಾಯಿ ಆಯ್ತು ವಾಷಿಂಗ್. ಗೈಸ್, ನಮ್ ಗಾನವಿ ಕೈಲಿ ಇವತ್ತು ಹೆಡ್ ಮಸಾಜ್ ಮಾಡಿಸ್ಕೊತಾ ಇದ್ದೀನಿ. ಜೋರಾಗಿ ತಿಕ್ತಾವಳೆ ನೋಡಿಲಿ. ಗೈಸ್ ನೋಡಿ, ಈಗ ಆಲ್ರೆಡಿ ಎಣ್ಣೆ ಜಾಸ್ತಿ ಆಗೈತೆ, ಮತ್ತೆ ಜಾಸ್ತಿ ಆಗ್ತಾವಳೆ. ನಾನು ಈಗ ಚೂರಾಕು ಅಂದ್ಬಿಟ್ಟು ನಾನು ಹೇಳ್ತೀನಿ ಅಲ್ಲಿ ಹೋಗಿ ಡ್ಯಾನ್ಸ್ ಮಾಡು ಅಂತ. ಮಾಡ್ತೀಯಾ? ನಿಂತಲೆ ಅಲ್ವಾ, ಅದಕ್ಕೆ ಗೈಸ್ ನೋಡಿಲಿ, ನಮ್ಮಮ್ಮ ಈ ಪಾತ್ರೆಯಲ್ಲಿ ಗಿಣ್ಣನ ಹೆಂಗೆ ಕವರ್ ಮಾಡೋರೆ. ಫುಲ್ ಕವರ್, ಪ್ಲಾಸ್ಟಿಕ್ ಕವರ್ ಅಲ್ಲಿ ಈ ತರ ಹೆಂಗೆ ಕವರ್ ಮಾಡೋರೆ. ಏನಕ್ಕಂದ್ರೆ ಫಸ್ಟ್ ಫುಲ್ ಫ್ರಿಡ್ಜ್ ಎಲ್ಲ ಫಸ್ಟ್ ಫಿಶ್ ಸ್ಮೆಲ್ ಐತಾ, ಸೊ ಅದಕ್ಕೆ. ಆಮೇಲೆ ಗಿಣ್ಣು ಫಿಶ್ ಬರೀ ಗೈಸ್. ನಾವಮ್ಮ ಫ್ರೀಸರ್ ಅಲ್ಲಿ ಫಿಶ್ ಇಟ್ಟಿರೋದು, ಇಲ್ಲಿ ಕೆಳಗಡೆ ಯಾವ ಫಿಶ್ ಏನು ಇಟ್ಟಿಲ್ಲ. ಬಟ್ ಆದ್ರೂ ನಾವಮ್ಮ ಇಲ್ಲಿ ಸುಮ್ನೆ ಯಾಕ್ಬೇಕು ಅನ್ಕೊಂಡು ಕವರ್ ಮಾಡಿ ಇಟ್ಟಿದ್ರು. ಆದ್ರೂ ಮಾತ್ರ ಹಿಂಗೆ ಈ ಡೋರ್ ತೆಗರೆ ಸಾಕು, ಫಿಶ್ ಇನ್ ಸ್ಮೆಲ್ ಬರುತ್ತೆ. ಅದು ಹೋಗಲ್ವಾ ಅಮ್ಮ? ಏನ್ ಮಾಡ್ತೀಯ ಈಗ? ಸ್ಮೆಲ್ ಹೋಗ್ಬೇಕು ಅಂದ್ರೆ ಏನು ಮಾಡಲ್ಲ.
ಗೈಸ್ ಇವಾಗ ಗಿಣ್ಣ ಕೊಟ್ಟವ್ರು ನಮ್ಮಮ್ಮ ತಿಂದಿ ತೇಗಿ ಅಂತ. ಆದ್ರಗಾನು ರೊಟ್ಟಿಗೆ ಗಿಣ್ಣ ತಿನ್ನಕ್ ಚಂದನ ತಪ್ಪರು ಬರೀ ಗಿಣ್ಣ ತಿನ್ನಕ್ ಚಂದನ? ರೊಟ್ಟಿಗ? ಹೌದಾ, ನನಗೆ ಬರೀ ಗಿಣ್ಣು ತಿಂದ್ರ ಪಾಪ ಅಮ್ಮ ಮಾಡಿದ್ದು ಬೆಳಗ್ಗೆ ತಿಂದೆ ರೊಟ್ಟಿ ಜೊತೆ ತಿಂದ್ರ? ಚೆನ್ನಾಗಿತ್ತು. ಗೈಸ್ ನಮ್ಮಮ್ಮ ನೋಡಿಲಿ ಪಾತ್ರೆಲ್ಲೇ ತಿಂತವ್ರೆ. ಅದೇ ಗೊತ್ತು ಸ್ವಲ್ಪ ಐತೆ ಅಂತ, ಅದನ್ನ ಯಾಕೆ ತೋರಿಸ್ತೀಯ? ಪಾತ್ರೆಲ್ಲೇ ತಿಂತಿದ್ರೆ ದೊಡ್ಡದು ಅದೇ ನಾನು ಬರ್ತೀನಿ ಅನ್ನೋದು ಗೊತ್ತಿದ್ ಮಾಡ್ತಾ ಇದ್ರ ಇಲ್ಲ ಕೊಡೋರ್ಗೆ ಅಂತಾನೆ ಮಾಡಿರ್ತೀನಿಲ್ವಾ? ಇದ್ದಾಗ ಬಂದಿದ್ದೀರ ಅಷ್ಟೇ. ಏನ ನೀವು ಸುಳ್ಳು ಹೇಳೋದು ಕಡಿಮೆ ಹೇಳ್ತೀರ, ಸುಳ್ಳ ಮತ್ತೆ ನಾನು ಸುಳ್ಳು ಹೇಳಲ್ಲ ಅಂತೀರ, ಬಾಯ್ ಬಿಟ್ರೆ ಸುಳ್ಳು. ನಾನ್ ಸುಳ್ಳು ಹೇಳ್ತೀನಿ ಅಲ್ಲ ಏನು ಅಂತ ಗಿಣ್ಣ ನಂಗೆ ಮಾಡೋದು ಹೇಳ್ಕೊಟ್ಟಿದ್ ಪಪ್ಪ. ಮಾಡೋದು ಹೇಳ್ಕೊಟ್ಟಿದ್ ನಾನಲ್ಲ ಮಗನೆ, ನಮ್ಮಮ್ಮ ಈ ತರ ತೆಳು ಮಾಡೋದು. ನಮ್ಮಮ್ಮನ ತೆಳುನೆ ಮಾಡ್ತಿದ್ದ ಇವ್ರ ಮನೇಲಿ ನಮ್ಗೆಲ್ಲ ಒಟ್ನಲ್ಲಿ ಅವಾಗೆಲ್ಲ ಕೊಡ್ತಾ ಇದ್ ಗಟ್ಟಿ ಗಿಣ್ಣ ಮಗನೆ. ಕೊಡೋರ್ಗೆ ಗಟ್ಟಿ ಕೊಡೋ, ಅದೇ ಕೊಡೋರಿಗೆ ಗಟ್ಟಿ ಮಾಡಕ್ ಬರಲ್ಲ ಅಂತ ಅಂತಾರೆ ಅಂತ ಹಳ್ಳಿ ಕಡೆ ಗಟ್ಟಿನೇ ಮಾಡ್ತಾ ಇದ್ದಿದ್ದು. ನಾವು ತೆಳು ಮಾಡ್ಕೊಂಡು ಪಾರ್ವತಜ್ಜಿ ಊರಿಗೆ ಹೋದಾಗ ಕೇಳ್ಬೇಕಾದ್ರೆ, ಅಜ್ಜಿ ನಿಂಗೆ ಗಿಣ್ಣ ಗಟ್ಟಿ ಮಾಡ್ತಿದ್ದ ತೆಳು ಮಾಡ್ತಿದ್ದ? ನಮ್ಮ ಮೊಬೈಲ್ ನಮ್ಗೆಲ್ಲ ಹಿಂಗೆ ಮಾಡ್ಕೊಡ್ತಾ ಇದ್ದ. ಕೇಳ ಮಗನೆ, ಏನಾರ ಒಂದ್ ಚೆನ್ನಾಗಿರೋದ್ ಮಾಡ್ಬಿಟ್ರೆ ನಾನ್ ಮುಂಚೆ ಹಿಂಗ್ ಮಾಡ್ತಿರ್ತಿಲ್ಲ, ಅಮ್ಮ ಹಂಗ್ ಮಾಡ್ತಿತ್ತು, ನಾನ್ ಹೇಳ್ಕೊಟ್ಟೆ. ಅದೇ ಚೆನ್ನಾಗಿಲ್ದಿದ್ದಾಗ್ಬಿಟ್ರೆ ಹಿಂಗೆ ಮಾಡೋದು. ಗೈಸ್ ನಾವಮ್ಮ ಇಲ್ಲಿ ಅಜ್ಜಿ ಜೊತೆ ಮಾತಾಡ್ಕೊಂಡು ಇಲ್ಲಿ ಕೂತವ್ರೆ, ನಾವಪ್ಪ ಇಲ್ಲಿ ಹಳೆ ಸಾಂಗ್ಸ್ ಕೇಳ್ಕೊಂಡು ವಾಕ್ ಮಾಡ್ತವ್ರೆ. ನೋಡಿ ಇಲ್ಲಿ ಹೆಂಗ್ ವಾಕ್ ಮಾಡ್ತವ್ರೆ. ಮತ್ತೆ ಅತ್ತೆನಾ? ಯಾರತ್ತೆ? ಉಷಾ ಅತ್ತೆನಾ? ಗೈಸ್ ಅದ್ ಬೇರೆ ಇಲ್ಲಿ ಕಾರಿಂದು ಡಿಕ್ಕಿದು ಇದ್ದಿರಲ್ಲ ಇದು, ಅದು ಫುಲ್ ಕಂಪ್ಲೀಟ್ ಆಗಿ ಇದು ಡ್ರೈ ಆಗಿರ್ಲಿಲ್ಲ. ಸೊ ಅದಕ್ಕೆ ಇದನ್ನು ಈಗ ಡ್ರೈ ಆಗಕ್ಕೆ ಇಟ್ಟಿದೀನಿ ಇಲ್ಲಿ. ಇನ್ನು ಮಿಕ್ಕಿದ್ ಇಲ್ಲಿ ಬೈಕ್ ಮೇಲೆ ಇಟ್ಟಿದ್ನಲ್ಲ ಮ್ಯಾಟ್ ಎಲ್ಲ, ಅದು ಆಲ್ರೆಡಿ ಹಾಕಾಯ್ತು, ಫುಲ್ ಡ್ರೈ ಆಗಿತ್ತು. ಬಟ್ ಇದೊಂದು ಡ್ರೈ ಆಗಿರ್ಲಿಲ್ಲ. ಅಮ್ಮ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಸರಿ. ಗೈಸ್ ದೇವರಿಂದು ದರ್ಶನ ಮಾಡ್ಕೊಂಡು ಡೈರೆಕ್ಟ್ ಸ್ಫೂರ್ತಿ ಕಾಫಿಗೆ ಬಂದ್ಬಿಟ್ಟು ಕಾಫಿ ತಗೊಂಡಿದ್ದೀನಿ. ಜೊತೆಗೆ ನಮ್ಮ ಸುಶಿನು ಸಿಕ್ದ, ಇವನು ಬಾದಾಮ್ ಮಿಲ್ಕ್ ತಗೊಂಡವನು. ಯಾಕೋ ಸುಡ್ತೈತಾ? ಗೈಸ್ ಮನೇಲಿ ಬಾಳೆಹಣ್ಣು ಖಾಲಿ ಆಗಿತ್ತು, ಹಂಗೆ ಬಾಳೆಹಣ್ಣು ತಗೊಬರೋಣ ಅಂತ ಇಲ್ಲೇ ಬಂದಿದ್ದೀನಿ. ಬೇಡ 1 kg ಹಾಕ್ಬಿಡಿ. 1 kg ಸಾಕು. ಜೊತೆಗೆ ಪಚ್ಚಬಾಳೆಹಣ್ಣು 1 kg ಹಾಕ್ಬಿಡಿ. ಗೈಸ್ ಆಕ್ಚುಲಿ ಇವಾಗ ಕರೆಕ್ಟಾಗಿ ನಮ್ಮ ಗಾನ ವಿನುವ ಈಗ ಒಂದು ಐಡಿಯಾ ಕೊಟ್ಲು. ಏನು ಐಡಿಯಾ ಅಂದ್ರೆ, ಒಂದು ಗೇಮ್ ಆಡೋಣ, ಫ್ಯಾಮಿಲಿ ಎಲ್ಲರೂ ಗೇಮ್ ಆಡೋಣ. ಯಾವ ಗೇಮ್ ಅಂದ್ರೆ ಅದೇ, ಈಗ ನಾರ್ಮಲ್ ಈಗ ಹೆಲ್ಮೆಟ್ ಹಾಕೊಂಡು ಹಿಂದೆಯಿಂದ 4 ಜನ ನಿಂತಿರ್ತಾರೆ, ಯಾರು ಅಂದ್ರೆ ಒಡಿಯೋದು, ಹೆಲ್ಮೆಟ್ ಹಾಕಿರೋರು ಕಂಡು ಹಿಡಿದ್ರೆ ಅವ್ರು ವಿನ್ನು. ಆ ಗೇಮ್ ಈಗ ನಮ್ಮ ಫ್ಯಾಮಿಲಿ ಜೊತೆ ಆಡೋಣ ಅಂತ. ಸೊ ಬನ್ನಿ ಗೈಸ್, ಆಯ್ತಾ? ಗೊತ್ತಾಯ್ತಾ ಯಾವ ಗೇಮು ಅಂತ? ಗೇಮ್ ಆಡೋಣ ಇವಾಗ. ಗೆಸ್ ಮಾಡೋದು ಯಾರು ಹೊಡಿದ್ರು ಅಂತ. ಪಪ್ಪ ಅಮ್ಮನ್ ಕರಿಯೋದು. ತಾಂಬಲ್ಲ, ನೀನ್ ಹೊರಗಡೆ ಬಾ. ಪಾಪ ಇವಾಗ ಒಂದು ಗೇಮ್ ಆಡೋಣ. ಏನ್ ಗೊತ್ತಾ ಗೇಮು? ಟೋಟಲ್ ಎಷ್ಟು, ಒಂದು 5 ಜನ ಇದೀವಿ ಆಯ್ತಾ. ಒಬ್ರು ಔಟ್ ಆಗಿರ್ತಾರೆ, ಅವರು ಹೆಲ್ಮೆಟ್ ಹಾಕೊಂಡು ಕೂರ್ಬೇಕು, ಹಿಂದೆಂದ ನಾವು ನಿಂತಿರ್ತೀವಿ. ಹಂಗೆ ಯಾರಾದ್ರೂ ಹಿಂಗ್ ಸುಮ್ನೆ ಹಿಂಗ್ ಹೊಡಿಯೋದು, ಹಿಂಗೆ ಅವರು ಹೆಲ್ಮೆಟ್ ಹಾಕೊಂಡಿರೋ ಕಂಡು ಹಿಡಿಬೇಕು ಯಾರು ಹೊಡಿದ್ರು ಅಂತ. ಅದು ಗೇಮು ಆಯ್ತಾ. ಗಾನವಿನೇ ಔಟ್, ಚಿಕ್ಕವರಿಂದ ದೊಡ್ಡವರು. ಗೈಸ್ ಕ್ಲಿಪ್ಸಿಗೆ ಕ್ಲಾಪ್ಸ್ ಅಂತ ನಮ್ ಗಾನ. ಚಿಕ್ಕವರಿಂದ ದೊಡ್ಡವ್ರು ಬಾರೆ, ಚಿಕ್ಕವರಿಂದ ಬೇಡ ಬಾರೆ, ಚಿಕ್ಕವರಿಂದ ದೊಡ್ಡವ್ರು ಬಾಯ್. ನೀನ್ ಚೇರ್ ಸ್ಟೂಲ್ ತರ್ತೀನಿ. ಗೈಸ್ ನಮ್ ಗಾನವಿ ಹೆಲ್ಮೆಟ್ ಹಾಕೊಂಡವಳೆ. ಬಾ ಕುತ್ಕ. ಗೈಸ್ ಬನ್ನಿ ಇವಾಗ ಆಟನ ಶುರು ಮಾಡೋಣ. ನಮ್ ಗಾನವಿಗ ಔಟ್ ಆಗೋಣ. ಅಲ್ಲ ಪ್ರಭಾಣ ಅಲ್ಲ ನೀನು ಅಲ್ಲ ಪ್ರಭಾಣ ದೊಡಪ್ಪ. ಗೈಸ್ ನೋಡಿ
ಸಲ ಹೆಂಗೆ ಕರೆಕ್ಟಾಗಿ ಗೆಸ್ ಮಾಡೋದು. ನಾನು ಜೋರಾಗಿ ಹೊಡೆಯೋದು ಬೇಡ ಅಂತ ಮೆತ್ತಿಗೆ ಟಚ್ ಮಾಡಿದೆ. ಇದು ಜುಟ್ಟು ತೆಗಿತ್ಯಾ? ಪಪ್ಪನೇ. ಅಲ್ಲ. ಹೌದಾ? ಹಾ. ಪಪ್ಪ. ಅಲ್ಲ. ಅಲ್ಲ. ಯಾರು? ಇದು ಪಪ್ಪ. ಅಲ್ಲ. ಗಾನ. ಗಾನ ಮತ್ತೊಂದ್ಸಲ ಉಂಟು. ಬೇಕು ಅಂತ ಹೊಡೆದ ಗಾನ ಸಿಕ್ಕಾಕೋಬೇಕು ಅಂತ. ಪ್ರಭಾಣ. ಅಲ್ಲ. ದೊಡಪ್ಪ. ಶೋಭಗುರು. ಅಲ್ಲ. ರಮಣ. ಅಲ್ಲ. ಗಾನೋ. ಶೋಭಗುರು. ಇಲ್ಲ. ಶೋಭಗುರು. ಇವಾಗ ಯಾರು? ಗಾನೋ. ಶೋಭಗುರು. ಚೀರೋ. ಗಾನೋ. ಅಣ್ಣ. ಏಯ್ ಗಾನೋ. ಅಲ್ಲ. ಗಾನೋ. ಕರೆಕ್ಟಾ? ಚಿರಣ್ಣ. ದೊಡಪ್ಪ. ಅಲ್ಲ. ದೊಡಮ್ಮ. ಅಲ್ಲ. ಚಿರಣ್ಣ. ಅಣ್ಣ. ಅಲ್ಲ. ಅಣ್ಣ. ಕರೆಕ್ಟಾ? ಗೈಸ್ ಯಾರು ಜಾಸ್ತಿ ತರಲೇ ಇರ್ತಾರೆ ನೋಡು ಅವರು ಜೋರಾಗಿ ಹೊಡಿತಾರೆ ಅಂತ. ಜೋರಾಗಿ ಹೊಡೆದಾಗ್ಲೆಲ್ಲ ಗಾನು ನನ್ನ ಹೆಸರು ಹೇಳೋರು. ಗೈಸ್ ಗೇಮು ಹೆಂಗಿತ್ತು ಕಮೆಂಟ್ ಮಾಡಿ ಗೈಸ್. ಮತ್ತೆ ಯಾವ್ದಾದ್ರು ನೆಕ್ಸ್ಟ್ ಗೇಮು ಅಥವಾ ಯಾವ್ದಾದ್ರು ಚಾಲೆಂಜ್ ಏನಾದ್ರು ಮಾಡಬೇಕು ಅಂದ್ರೆ ಫ್ಯಾಮಿಲಿ ಜೊತೆ ಕಮೆಂಟ್ ಮಾಡಿ ಮಾಡೋಣ. ಇದೇ ಖುಷಿಲಿ ಕಾಫಿ ಇಡವಾ, ಟೀನ ಇಡವಾ. ಇದೇ ಖುಷಿಲಿ ಹೆಂಗನ್ಸು ಪಾಪ ಗೇಮು? ಚೆನ್ನಾಯ್ತು ಮನೆ, ಸಿಂಪಲ್ ಆಗಿ ಚೆನ್ನಾಗಿತ್ತು. ನೋಡೋಣ ಮತ್ತೆ ನೆಕ್ಸ್ಟ್ ಏನೋ ಯಾರಾದ್ರೂ ಕಮೆಂಟ್ ಮಾಡಿದ್ರೆ ಅದು ಮಾಡೋಣ. ಅಮ್ಮ ಗೇಮ್ ಹೆಂಗ ಅನ್ನಿಸ್ತು? ಚೆನ್ನಾಗಿತ್ತಲ್ಲ ಗೈಸ್. ನಮ್ ಗಾನವಿನ ಜಾಸ್ತಿ ಸಲ ಊಟ ಆದ್ಲು, ಗೆಸ್ ಮಾಡಕ್ಕೆ ಗೊತ್ತಾಗ್ತಿರ್ಲಿಲ್ಲ ಪೆದ್ದುಗೆ. ತಾಳ ಓಕೆ ಗೈಸ್, ವ್ಲಾಗನ್ನ ಎಂಡ್ ಮಾಡೋಣ ಗೈಸ್. ಇಲ್ಲಿವರೆಗೆ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ, ಚೆನ್ನಾಗಿ ಸೂಪರ್ ಆದರೆ ಸಬ್ಸ್ಕ್ರೈಬ್ ಮಾಡಿ. ಹೆಂಗೆ ಚಾಲೆಂಜ್ ಗೇಮು ಅಂದರೆ ಈ ಗೇಮು ಇಷ್ಟ ಆಯ್ತಾ ಗೈಸ್ ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ಯಾವ ಗೇಮು ಆಡಬೇಕು ಅದು ಕಮೆಂಟ್ ಮಾಡಿ, ಆಡೋಣ, ಫುಲ್ಲು ಮಜಾ ಮಾಡೋಣ. ಏನಂತ ಗಾನು? ನೆಕ್ಸ್ಟ್ ಆ್ಯಕ್ಚುಲಿ ನನಗೆ ಈ ಗೇಮ್ ಆಡೋದಕ್ಕೆ ಐಡಿಯಾ ಕೊಟ್ಟಿದ್ದೆ ಗೈಸ್ ನಮ್ಮ ಗಾನವಿ. ಥ್ಯಾಂಕ್ ಯು ಗಾನವಿ. ಯು ಆರ್ ವೆಲ್ಕಮ್. ಥ್ಯಾಂಕ್ ಯು ಗಾನವಿ. ಥ್ಯಾಂಕ್ ಯು ಗೈಸ್, ಬಾಯ್.